ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇರೋರಾದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲೇ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂತರಾಗಿ ಅಂತ ಹೇಳ್ತಾ, ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಆದರೆ ಏನು ಈ ವಿಡಿಯೋವನ್ನ ಇತರರಿಗೂ ಕೂಡ ಶೇರ್ ಮಾಡಿ. ಜ್ಞಾನ ನಿಂತಲ್ಲಿ ನಿಲ್ಲದಂತೆ ನೀವು ಕೂಡ ಈ ಒಂದು ಜ್ಞಾನ ಕೈಂಕರ್ಯಕ್ಕೆ ಭಾಜನರಾಗಿ ಅಂತ ಹೇಳ್ತಾ, ಹಾಗೂ ಏನಾದರೂ ಸಮಸ್ಯೆಗಳು ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಂಪನಿಯ ವೆಬ್ಸೈಟ್ ಇರುತ್ತೆ, KMSLawAssociates.in ಅಂತ. ಆ ವೆಬ್ಸೈಟ್ಗೆ ಹೋಗಿ ನೀವು ಡೀಟೇಲ್ಸ್ ಗಳನ್ನ ಪಡೆದು ಬಂದು ಭೇಟಿ ಮಾಡಬಹುದು ಹಾಗೂ ಕನ್ಸಲ್ಟೇಷನ್ ಗಳನ್ನ ಕೂಡ ತಗೊಳ್ಳಬಹುದು ಅಂತ ಹೇಳ್ತಾ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ, ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ವಾಹನ ಸವಾರರು ಟೋಲ್ ನಲ್ಲಿ ಶುಲ್ಕಗಳನ್ನ ಕಟ್ಟುವಂತಿಲ್ಲ. ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯು ಬರ್ತಾ ಇದೆ. ಅದರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಎಂಬುವಂತದನ್ನ ತರ್ತಾ ಇದ್ದಾರೆ. GNSS ಎಂಬುವಂತಹ ಸಿಸ್ಟಮ್ ಅನ್ನು ತರ್ತಾ ಇದ್ದಾರೆ. ಇದರ ಮುಖಾಂತರ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಆಟೋಮೆಟಿಕ್ ಆಗಿ ಅದು ಅಮೌಂಟ್ ಕಟ್ ಆಗುತ್ತೆ. ಅಂದ್ರೆ ಈ ಒಂದು ಟೋಲಿನ ಒಂದು ಮಿತಿಯಿಂದ 20 ಕಿಲೋಮೀಟರ್ಗಳವರೆಗೆ ಯಾರು ಕೂಡ ಆ ಒಂದು ಟೋಲ್ ಫೀಸ್ ಗಳನ್ನ ಕಟ್ಟುವಂತೆ ಇರೋದಿಲ್ಲ. ಸೊ ಅದರ ನಂತರ ನೀವು ಎಷ್ಟು ಕಿಲೋಮೀಟರ್ಗಳು ನೀವು ಚಲಿಸ್ತೀರಾ ಅದರ ಆಧಾರದ ಮೇಲೆ ಅದು ಅಮೌಂಟ್ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಹಣವೂ ಕೂಡ ಉಳಿತಾಯವಾಗುತ್ತೆ. ಸುಖ ಸುಮ್ಮನೆ ದುಡ್ಡುಗಳು ಕಟ್ಟಾಗೋದಿಲ್ಲ. ಹಾಗೂ ಟೋಲ್ಗಳಲ್ಲಿ ನಿಂತು ಜನರುಗಳು ಅನುಭವಿಸ್ತಾ ಇದ್ದಂತಹ ವಿಳಂಬ ಆಗಲಿ, ಕಿರಿಕಿರಿಗಳಾಗ್ಲಿ, ಇದ್ಯಾವುದು ಕೂಡ ಇನ್ನು ಮುಂದೆ ಇರೋದಿಲ್ಲ. ಸೊ ಇಂತಹ ಒಂದು ಸಿಸ್ಟಮ್ ಅನ್ನ ಕೇಂದ್ರ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗೂ ಈಗಾಗಲೇ ಅದನ್ನ ಜಾರಿಗೊಳಿಸಲಿಕ್ಕಾಗಿ ಈಗ ಹಲವಾರು ರಾಜ್ಯಗಳಲ್ಲೂ ಕೂಡ ಕೆಲವು ಕಡೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಈ ಒಂದು ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇ ಹೈವೇ ಏನಿದೆ, ಸೊ ಅಲ್ಲಿ ಕೂಡ ಇದನ್ನು ಅಳವಡಿಸ್ತಾ ಇದ್ದಾರೆ. ಸೊ ಅಲ್ಲಿ ಏನಾದ್ರೂ ಸಕ್ಸಸ್ಗಳು ಆದ್ರೆ ಸೊ ಅದನ್ನ ಇನ್ ಮುಂದಕ್ಕೆ ಅದನ್ನ ಅಳವಡಿಸಲಾಗುತ್ತೆ. ಸೊ ಸಾರ್ವಜನಿಕರು ಸರಾಗವಾಗಿ ಹೋಗಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.